ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಮಂಗಳಮುಖಿಯರು ಸಿಗ್ತಾರೆ. ಮಂಗಳಮುಖಿಯರು ಸಿಕ್ಕಿ ಅವರು ಅಡ್ಡ ಹಿಡಿದು ನಾವು ನಿಮಗೆ ಆರತಿ ಎತ್ತೀನಿ, ದೃಷ್ಟಿ ತೆಗಿತೀನಿ ಅಂತ ಹೇಳ್ತಾರೆ. ದೃಷ್ಟಿ ತೆಗೆದು ದುಡ್ಡು ಕೊಡ್ತಾರೆ, ದುಡ್ಡು ಇಸ್ಕೋತಾರೆ. ಮತ್ತು ನಾವು ಏನಾದರೂ 50 ರೂಪಾಯಿ 100 ರೂಪಾಯಿ ಕೊಟ್ಟರೆ 10 ರೂಪಾಯಿನ ಕೊಡ್ತಾರೆ. ಅಥವಾ ಕಾಸು ಏನಾದರೂ ಕೊಡಬೇಕು ಅಂದರೆ ಬಾಯಲ್ಲಿ ಕಚ್ಚಿ ಕೊಡ್ತಾರೆ. ಅದರ ಅರ್ಥ ಏನು? ಅದನ್ನು ಏನು ಮಾಡಬೇಕು, ಯಾವ ರೀತಿ ಬಳಸ್ಕೊಂಡ್ರೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ, ಅವರು ಲಕ್ಷ್ಮೀ ದೇವಿ ಅನುಗ್ರಹ ಆಗಲಿ ಅಂತ ಕೊಡ್ತಾರೆ. ಅವ್ರ ಹತ್ರ ಯಾಕೆ ಇಸ್ಕೋಬೇಕು, ಏನು ಮಾಡಿದ್ರೆ ನಮಗೆ ಲಕ್ಷ್ಮೀ ದೇವಿ ನಮ್ಮ ಹತ್ರ ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಏನು ಮಾಡ್ತಿದ್ರಿ ಇಷ್ಟು ದಿನ ಕಾಸನ್ನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಎಲ್ಲಾದರೂ ಹೋಗಬೇಕಾದ್ರೆ ನಮ್ಮ ಮಂಗಳಮುಖಿಯರು ಸಿಗ್ತಾರೆ. ಸಿಕ್ಕಿದಾಗ ಅಡ್ಡ ಕಟ್ತಾರೆ. ಅಡ್ಡ ಕಟ್ಬಿಟ್ಟು ನಮಗೆ ದೃಷ್ಟಿ ತೆಗೆದು ದುಡ್ಡನ್ನು ಕೊಡ್ತಾರೆ. ಅಂದರೆ ದುಡ್ಡು ಇಸ್ಕೊಂಡು ದುಡ್ಡನ್ನು ಕೊಡ್ತಾರೆ. ನಾವು 50 ರೂಪಾಯಿ ಅಥವಾ 100 ರೂಪಾಯಿ ಕೊಟ್ಟರೆ 10 ರೂಪಾಯಿನ ಕೊಡ್ತಾರೆ. 100 ರೂಪಾಯಿ ಕೊಡಿ 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹತ್ರ ಇಸ್ಕೊಂಡ್ರೆ ತುಂಬ ಒಳ್ಳೆಯದು, ಲಕ್ಷ್ಮೀ ನಿಲ್ತಾಳೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂದರೆ ಅವರು ಅರ್ಧನಾರೀಶ್ವರ ತತ್ವ ಅಂತ ಹೇಳ್ತಾರೆ. ಈ ಮಂಗಳಮುಖಿಯರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಏನಪ್ಪ ಅದು ಅಂದರೆ ದೇಹ ಪುರುಷನದ್ದಾಗಿದ್ದು ಹಾವಭಾವ ಮಹಿಳೆಯದ್ದಾಗಿರುತ್ತೆ. ಅಂದರೆ ಅವ್ರು ನೋಡೋದಕ್ಕೆ ಪುರುಷನ ಥರ ಕಾಣ್ತಾರೆ ಅಥವಾ ಹೆಂಗಸರ ಥರ ಕಾಣ್ತಾರೆ. ಅಥವಾ ಹೆಂಗಸರ ಥರ ಕಾಣ್ರೆ ಗಂಡಸರ ಹಾವಭಾವ ಇರುತ್ತೆ, ಗಂಡಸರ ಥರ ಕಾಣ್ರೆ ಹೆಂಗಸರ ಹಾವಭಾವ ಇರುತ್ತೆ. ಹಾಗಾಗಿ ಇವ್ರನ್ನ ಮಂಗಳಮುಖಿಯರನ್ನ ಕಿನ್ನರ್ ಅಥವಾ ಕಿನ್ನರಿ ಅಂತ ಕೂಡ ಕರೀತಾರೆ. ಅಂದರೆ ದೇವಲೋಕದಿಂದ ಬಂದಿರುವಂಥ ಕಿನ್ನರಿಯರು ಅನ್ನೋ ರೀತಿ. ಈ ಮಂಗಳಮುಖಿಯರನ್ನ ಹಾಡು ಹೇಳಲು, ನೃತ್ಯ, ನಾಟಕ ಮಾಡಲು ಬಳಸ್ಕೊಳಾಗ್ತಿತ್ತು ದೇವಲೋಕದಲ್ಲಿ ಅಂತ ಹೇಳ್ತಾರೆ. ಗಂಧರ್ವರ ಅಡಿಯಲ್ಲಿಯೇ ಇವರು ಕೆಲಸ ಮಾಡ್ತಿದ್ರು. ಮಂಗಳವಾದ ಮುಖವನ್ನು ಹೊಂದಿರುವ ಕಾರಣ ಇವರನ್ನ ಮಂಗಳಮುಖಿ ಅಂತ ಕರೀತಿದ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಇನ್ನು ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಏನಾದರೂ ಮಂಗಳಮುಖಿಯರು ಎದುರಾದರೆ ಆ ಕೆಲಸ ಸಕ್ಸಸ್ ಆಗುತ್ತೆ, ನಮಗೆ ಆ ಕೆಲಸ ಕೈಗೂಡುತ್ತೆ, ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಮಕ್ಕಳಿಗೇನಾದ್ರು ದೃಷ್ಟಿ ಆಗಿದ್ದರೆ ಅವ್ರ ಹತ್ರ ಹೋಗಿ ಮಂಗಳಮುಖಿಯರ ಹತ್ರ ಹೋಗಿ ದೃಷ್ಟಿ ತೆಗೆಸಿದ್ರೆ ಆ ದೃಷ್ಟಿ ಆಗಿರೋದು ಬೇಗನೆ ವಾಸಿ ಆಗುತ್ತೆ. ಇನ್ನು ಏನಾದರೂ ನೀವು ವ್ಯಾಪಾರ ವ್ಯವಹಾರಕ್ಕೆ ಹೋಗಬೇಕು ಅಂದಾಗ ನೀವು ಮಂಗಳಮುಖಿಯರನ್ನ ನೋಡಿಕೊಂಡು ಅವ್ರ ಹತ್ರ ನಿಂಬೆಹಣ್ಣು ನಿವಾಳಿಸಿ ಹೋದರೆ ಅವತ್ತು ವ್ಯಾಪಾರ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಇನ್ನು ಯಾವುದಾದ್ರೂ ಒಂದು ವಿಶೇಷ ಸಂದರ್ಭ ಏನಾದರೂ ಇತ್ತು ಅಂದರೆ ಆ ಸಂದರ್ಭಗಳಲ್ಲಿ ನೀವು ಹೋಗಬೇಕಾದ್ರೆ ಎಲ್ಲರೂ ಮಂಗಳಮುಖಿಯರು ಕಂಡ್ರೆ ಆ ದಿನ ನಿಮಗೆ ಅದೃಷ್ಟ, ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತ. ಇವರು ಅರ್ಧನಾರೀಶ್ವರ ತತ್ವದಲ್ಲಿ ಬರುವಂಥ ಮಂಗಳಮುಖಿಯರು. ಯಾಕಂದರೆ ಅರ್ಧನಾರೀಶ್ವರ ಅಂದರೆ ಅರ್ಧ ಶಿವ ಅರ್ಧ ಪಾರ್ವತಿಯಾಗಿರುತ್ತೆ. ಇವರು ಅರ್ಧ ಶಿವ ಅರ್ಧ ಪಾರ್ವತಿ. ಅಂದರೆ ಶಿವನ ದೇಹ ಹೊಂದಿದ್ರೆ ಪಾರ್ವತಿಯ ಹಾವಭಾವ ಹೊಂದಿರ್ತಾರೆ, ಪಾರ್ವತಿಯ ದೇಹ ಹೊಂದಿದ್ರೆ ಶಿವನ ಹಾವಭಾವ ಹೊಂದಿರ್ತಾರೆ. ಅಂದರೆ ಹೆಣ್ಣು ಗಂಡನ ಸಮ್ಮಿಲನ ಆಗಿದ್ದರಿಂದ ಇವ್ರನ್ನ ಅರ್ಧನಾರೀಶ್ವರದ ತತ್ವಕ್ಕೆ ಅಂದರೆ ಅರ್ಧನಾರೀಶ್ವರರ ಒಂದು ಅಂಶ ಅಂತ ಹೇಳ್ತಾರೆ. ಇವ್ರಿಗೆ ಆಧ್ಯಾತ್ಮಿಕ ಲೋಕದಲ್ಲಿ ಸಾಧನೆ ಮಾಡಲು ಹೆಚ್ಚು ಅವಕಾಶ ಇರುತ್ತೆ. ಇವ್ರು ಏನಾದ್ರು ಆಧ್ಯಾತ್ಮದಲ್ಲಿ ಏನಾದರೂ ಮಾಡ್ತೀವಿ ಅಂತ ಹೋದರೆ ಅವ್ರಿಗೆ ಬೇರೆ ಜನಗಳಿಗಿಂತ ಬೇಗ ಅಧ್ಯಾತ್ಮ ಒಲಿಯುತ್ತೆ ಅಂತ ಹೇಳ್ತಾರೆ. ಇನ್ನು ಇವರಿಂದ ದೃಷ್ಟಿ ತೆಗೆಯಲು ಬಂದರೆ ಬೇಡ ಅಂತ ಅನ್ಬಾರ್ದು. ಬೇಡ ಅಂದರೆ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ, ನಾವು ಅದೃಷ್ಟನ ಹೊರಗಡೆ ಇಳ್ಕೊಂಡ್ವಿ ಅಂತ. ಹಾಗಾಗಿ ಇನ್ನು ಮದುವೆ ಶುಭ ಸಮಾರಂಭಗಳಲ್ಲೂ ಕೂಡ ಇವ್ರನ್ನ ಕರೆಸಿ ಇವ್ರ ಕೈಲಿ ಹೆಣ್ಣು ಗಂಡನಿಗೆ ದೃಷ್ಟಿ ತೆಗೆಸಿ ದುಡ್ಡು ಕೊಟ್ಟು ಕಳಿಸುವಂಥ ಸಂಪ್ರದಾಯ ಇದೆ. ಈಗ ಅವರನ್ನು ಕರೀದೇ ಹೋದ್ರು ಈಗಿನ ಮದುವೆ ಶುಭ ಸಮಾರಂಭ ಅಂದರೆ ಅವರೇ ಬರ್ತಾರೆ, ಇಷ್ಟು ಅಂತ ಕೇಳಿ ಇಸ್ಕೊಂಡು ಹೋಗ್ತಾರೆ. ಅದೇ ನೀವು ಒಂದಷ್ಟು ಅಂತ ಕೊಡ್ಬೋದು, ಆದರೆ ಕೊಡದೇನೆ ಅಂತೂ ಕಳಿಸ್ಬಾರ್ದು. ಅವರಿಂದ ದೃಷ್ಟಿ ತೆಗೆಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮಂಗಳಮುಖಿಯರು ಕೊಟ್ಟದ್ದ ದುಡ್ಡನ್ನ ಏನು ಮಾಡಬೇಕಪ್ಪ ಅಂದರೆ ಅದನ್ನು ನೀವು ಸಪ್ರೇಟ್ ಇಟ್ಕೋಬೇಕು. ಯಾಕಂದರೆ ನಾವು ಅದನ್ನು ಬಳಸಬಾರ್ದು ಅಂತ ಗೊತ್ತು, ಆದರೆ ಪರ್ಸ್ನಲ್ ಹಾಕಿಟ್ಕೋಬೇಕು ಅಂತ ಹೇಳ್ತೀವಿ, ಪರ್ಸ್ನಲ್ ಹಾಕಿಟ್ಕೋತೀವಿ. ಆದರೆ ಈಗ 100 ರೂಪಾಯಿ ಕೊಟ್ಟಿರ್ತೀವಿ, 10 ರೂಪಾಯಿ ಇಸ್ಕೋತೀವಿ. 10 ರೂಪಾಯಿ ಇಸ್ಕೊಂಡಾಗ 10 ರೂಪಾಯಿನ ನಾವು ಪರ್ಸ್ನಲ್ ಇಡಬೇಕು. ಹೌದು, ಪರ್ಸ್ನಲ್ ಇಡಬೇಕು ಅಂತ ಇಟ್ಟಿರ್ತೀವಿ. ನಮ್ಗೆ ಯಾವುದೋ ಕಾರಣ ಬಂದಾಗ 10 ರೂಪಾಯಿ ಬಳಸಬೇಕಾಗಿರುತ್ತೆ. ಅವಾಗ ಏನು ಮಾಡ್ತೀವಿ, ನಾವು ಕೊಟ್ಬಿಡ್ತೀವಿ, ಅದನ್ನು ಬಳಸ್ಬಿಡ್ತೀವಿ. ಹಾಗಾಗಿ ಆ ದುಡ್ಡೇನಾಗುತ್ತೆ ನಮ್ಮಿಂದ ಹೊರಗಡೆ ಹೋದಾಗ ನಮಗೆ ಅವರು ಮಾಡಿರೋ ಆಶೀರ್ವಾದದಿಂದ ಬರುವಂಥ ಅದೃಷ್ಟ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅವ್ರು ಕೊಟ್ಟ ದುಡ್ಡನ್ನು ಸಪ್ರೇಟ್ ಇಟ್ಕೋಬೇಕು, ಅಥವಾ ಒಂದು ಕವರ್ ಹಾಕಿ ಇಟ್ಕೊಳ್ಳಿ ಪರ್ಸ್ನಲಿ. ದುಡ್ಡು ಜೊತೆನೇ ಇಟ್ಕೊಂಡ್ರೆ ಅದು ತುಂಬ ಒಳ್ಳೆಯದು, ಅಂದರೆ ದುಡ್ಡನ್ನು ಸೆಳೆಯುತ್ತೆ ಅಂತ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬಳಸ್ಬಿಡ್ತೀವಿ ಅನ್ನೋದಾದರೆ ಅದನ್ನೇ ಸಪ್ರೇಟ್ ಒಂದು ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಅಥವಾ ಅದಕ್ಕೆ ಒಂದು ಕವರ್ ಹಾಕಿ ಇಟ್ಕೊಳ್ಳಿ. ಕವರ್ ಹಾಕಿ ಇಟ್ಕೊಂಡಾಗ ನೆನಪಾಗುತ್ತೆ. ಯಾಕಂದರೆ ಅದು ಸಪ್ರೇಟ್ ಇನ್ನೊಂದು ಕಡೆ ಪಾಕೆಟಲ್ಲಿ ಅಂದರೆ ಪರ್ಸಲ್ಲಿ ಒಂದು 3-4 ಪಾಕೆಟ್ ಇರ್ತವೆ. ಬೇರೆ ಕಡೆ ಇಟ್ಕೊಂಡ್ರು ಯಾವುದೋ ಜ್ಞಾನದಲ್ಲಿ ಅದನ್ನು ಬಳಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಕವರ್ ಹಾಕಿ ಇಟ್ಕೊಂಡ್ರೆ ಅದ್ರ ಜೊತೆನೆ ಅದು ಬಳಸಲ್ಲ. ಯಾಕಂದರೆ ಕವರ್ ತೆಗಿಬೇಕು ಅಂದಾಗ ಇದು ಅವ್ರು ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ನೆನಪು ಬರುತ್ತೆ. ಹಾಗಾಗಿ ಅದನ್ನು ಸಪ್ರೇಟ್ ಕವರಲ್ಲಿ ಇಟ್ಕೊಳ್ಳಿ.
ಅಥವಾ ನಿಮಗೆ ಹೌದು ನಾನು ಇದನ್ನು ಬಳಸಲ್ಲ ನೆನ್ಪಿಟ್ಟು ಇಟ್ಕೋತೀನಿ ಅಂದರೆ ಹಾಗೇನೆ ಇಟ್ಕೋಬೋದು ಇರುತ್ತೆ. ಇನ್ನು ಅವರು ಬಾಯಲ್ಲಿ ಕಚ್ಚಿ ಕೊಡೋದು ಲಕ್ಷ್ಮೀ ದೇವಿ ಮನೆಯಲ್ಲಿ ಇರಲಿ ಅಂತ ಆ ಕಾಸನ್ನ ಸಪ್ರೇಟ್ ಇಟ್ಕೊಂಡು ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಶೇಖರಿಸ್ತಾ ಬಂದರೆ ಅದು ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.